ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ಮನೆಗಳಲ್ಲಿ ಮಕ್ಕಳನ್ನು ಹಿಡಿದು ವಯಸ್ಸಾದವರು ಕೂಡ ದುಷ್ಟ ಜನರ ಸಹವಾಸದಿಂದ, ದುಷ್ಟ ಚಟಗಳಿಂದ ಭಾಳಷ್ಟು ಮಾನಹಾನಿ, ಆರೋಗ್ಯ ಹಾನಿ, ಧನಹಾನಿ ಆಗುತ್ತೆ ಈ ವರ್ಷದಲ್ಲಿ. ಅದನ್ನು ತಪ್ಪಿಸ್ಬೇಕು ಅಂದರೆ ಏನು ಮಂತ್ರತಂತ್ರ ಮಾಡಬೇಕು ಅನ್ನೋ ಒಂದು ವಿಶೇಷತೆಯನ್ನು ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳ್ಕೊಟ್ಟಿದ್ದೆ. ಮನೆಯಲ್ಲಿ ಕೆಲವರು ಹಣ ಇರುತ್ತೆ, ಅದು ಹೆಂಗೆ ಖರ್ಚು ಮಾಡೋದು, ಹೆಂಗೆ ಎಂಜಾಯ್ ಮಾಡೋದು ಅನ್ನೋದಕ್ಕೆ ಕೆಲವು ಚಟಗಳನ್ನ ಕಟ್ಕೊಂಡ್ಬಿಡ್ತಾರೆ. ಸ್ಮೋಕು, ಡ್ರಿಂಕ್ಸು, ಡ್ರಗ್ಸು, ಅದು ಇದು ಅಂತ ಕೆಟ್ಟ ಚಟಗಳು. ಕೆಲವರಿಗೆ ಹಣ ಇಲ್ಲ, ಶೋಕಿ ಮಾಡಬೇಕು ಅಂತ ಆಸೆ. ನಾನು ಕುಡಬೇಕು, ನಾನು ಸ್ಮೋಕ್ ಮಾಡಬೇಕು, ನಾನು ಡ್ರಗ್ಸ್ ತೊಗೋಬೇಕು ಅಂತ ಆಸೆ. ಆದರೆ ದುಡ್ಡಿಲ್ಲ, ಏನು ಮಾಡೋದು ಅಂತಾರೆ. ದುಡ್ಡಿಲ್ಲ ಅನ್ನೋರಿಗೆ ದುಡ್ಡು ಹಾಕಿ ಕೆಟ್ಟ ಬುದ್ಧಿ ಕಲಿಸೋಕ್ಕೆ ಭಾಳ ಜನ ಇದೆ ಜಗತ್ತಿನಲ್ಲಿ. ಒಂದು ದುಡ್ಡಿದೆ, ನಾನು ಎಂಜಾಯ್ ಮಾಡಿ ಇನ್ನೊಬ್ರಿಗೆ ಎಂಜಾಯ್ ಮಾಡಿಸೋಣ ಅಂಥೇಳಿ ತನ್ನ ದುಡ್ಡನ್ನೇ ಖರ್ಚು ಮಾಡಿ ಎಲ್ರಿಗೂ ಕೆಟ್ಟ ಬುದ್ಧಿ ಕಲಿಸೋ ಜನರು ಜಗತ್ತಿನಲ್ಲಿದ್ದಾರೆ. ಇದನ್ನು ಹೊರಗೆ ಬರೋದು ಹೇಗೆ ಅನ್ನೋದನ್ನು ನಾನು ನಿನ್ನೆ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ. ಇದು ನಿನ್ನೆ ಸಂಚಿಕೆ ಒಂದು ಪಕ್ಷಿ ನೋಟ. ಇವತ್ತಿನ ಸಂಚಿಕೆಯಲ್ಲಿ ನೋಡೋಕ್ಕೆ ಚೆನ್ನಾಗಿ ಕಾಣ್ತಾರೆ, ಭಾಳ ಸ್ಮಾರ್ಟಾಗಿ, ಏನು ಸಿಕ್ಸ್ ಪ್ಯಾಕೆಲ್ಲ ಮಾಡಿ ಜೋರಾಗಿದ್ದಾರೆ. ಆದರೆ ಹೇಳಿದ ಮಾತು ಕೇಳಲ್ಲ, ಬರೀ ಕೆಟ್ಟ ಕ್ರಿಮಿನಲ್ ಮೈಂಡು. ನೋಡು, ಭಾಳ ರೂಪವಾಗಿದ್ದಾಳೆ, ಭಾಳ ಸುಂದರಿಯಾಗಿದ್ದಾಳೆ ನೋಡೋಕ್ಕೆ. ಆದರೆ ಮಾಡೋದೆಲ್ಲ ಕೆಟ್ಟ ಕೆಲಸ, ಮಾತೇ ಕೇಳಲ್ಲ, ಬರೀ ಹೇಳಿದ ಮಾತೇ ಕೇಳಲ್ಲ. ಮತ್ತು ತಿಳುವಳಿಕೆನೇ ಇಲ್ಲ, ಹಿಂಗೆ ಮಾಡಿದ್ರೆ ಹಂಗಾಗತ್ತೆ, ಆ ಥರ ಮಾಡಿದ್ರೆ ಹಿಂಗಾಗತ್ತೆ ಅನ್ನೋ ಯೋಚನಾ ಶಕ್ತಿ ಇಲ್ಲ. ಸಡನ್ನಾಗಿ ಎಲ್ಲ ಮಾಡಿ ಕೈಯಿಂದ ಹಣ ಕಳ್ಕೊಳ್ಳೋದು, ಮರ್ಯಾದೆ ಕಳ್ಕೊಳ್ಳೋದು, ಇದು ಜಾಸ್ತಿ ಆಗತ್ತೆ ಇವಾಗ. ಸ್ವಂತ ಬುದ್ಧಿ ಇಲ್ಲ, ಚಾಡಿ ಮಾತು ಕೇಳಿಕೊಂಡು ಮಾನಹಾನಿ, ಧನಹಾನಿ ಈ ವರ್ಷ. ಆಸ್ತಿ ಇದೆ, ಓದಿದ್ದಾರೆ, ರೂಪ ಇದೆ, ಎಲ್ಲ ಇದೆ. ಆದರೆ ಯಾರೋ ಒಂದು ಮಾತು ಹೇಳಿದ್ರೆ ಕೇಳ್ಕೊಂಡು ಅದ್ರ ಪ್ರಕಾರ ನಡಿಬೇಕು ಅನ್ನೋ ಸಭ್ಯತೆ ಇಲ್ಲ. ಹಣ ಇಲ್ಲ, ಕಾರಿಲ್ಲ, ವಿದ್ಯೆ ಇಲ್ಲ, ಅಂಗಡಿಗಳಿಲ್ಲ, ಆಸ್ತಿ ಅಂತಸ್ತಿಲ್ಲ, ಬಟ್ ಕ್ರಿಮಿನಲ್ ಮೈಂಡು, ಭಾಳ ಕ್ರಿಮಿನಲ್ ಮೈಂಡು. ಏನು ಬೇಕಾ ಮಾಡಕ್ಕೆ ಬರ್ತೀನಿ ಅಂತ. ಆದರೆ ಅವ್ರು ಮಾಡೋದೆಲ್ಲ ಬರೀ ಕೆಟ್ಟ ಕೆಲಸ. ಈ ವರ್ಷ ಜನಗಳು ಅತಿಯಾದಿ ಬುದ್ಧಿವಂತಿಕೆಯಿಂದ ಕೆಟ್ಟ ಕೆಲಸಗಳನ್ನು ಮಾಡಿ ತಾವು ತೊಂದರೆಗೆ ಸಿಕ್ಕಾಕೊಂಡು ಇನ್ನೊಬ್ರಿಗೂ ತೊಂದರೆ ಕೊಡುವಂಥ ಪರಿಸ್ಥಿತಿ ಇದೆ ಈ ವರ್ಷ. ಬೇಡಪ್ಪ, ನೀನು ಆ ಹುಡುಗಿ ಲವ್ ಮಾಡಬೇಡ, ಅವ್ರ ಮನೆತನ ಚೆನ್ನಾಗಿಲ್ಲ, ಆ ಹುಡುಗಿ ನಿಭಾಯಿಸೋಷ್ಟು ಯೋಗ್ಯತೆ ನಿನಗೂ ಇಲ್ಲ, ನಮಗೂ ಇಲ್ಲ, ದೊಡ್ಡ ಮನೆಯವರು, ಶ್ರೀಮಂತ ಮನೆ ಹುಡುಗಿ ಲವ್ ಮಾಡಬೇಡ ಕಣೋ, ನಮ್ಮ ಘನತೆ ನಮ್ಮ ಲೆವೆಲ್ ನೋಡು, ಲವ್ ಮಾಡೋ, ನಾವು ಹೇಳಿದ ಹುಡುಗಿ ತೋರಿಸ್ತೀವಿ, ನಾವೇ ಹುಡುಕಿ ನಿಂಗೆ ಮದುವೆ ಮಾಡ್ತೀವಿ, ಅಲ್ಲಿವರೆಗೂ ವೆಯ್ಟ್ ಮಾಡೋದೇ ಇಲ್ಲ, ನಾನು ಅವಳೇ ಲವ್ ಮಾಡ್ತೀನಿ, ಅವಳೇ ಮದುವೆ ಆಗ್ತೀನಿ. ಎಷ್ಟು ಬುದ್ಧಿ ಹೇಳಿದ್ರು ಕಷ್ಟ ಇದೆ ಅಂತ ಹೇಳಾಯ್ತು, ಕಾಲು ಕಟ್ಟಾಯಿತು, ಬೇಡ್ಕೊಂಡಿದ್ದಾಯಿತು, ಹತ್ತಿದ್ದಾಯಿತು, 4 ಜನ ಹತ್ರ ಇನ್ಫ್ಲುಯೆನ್ಸ್ ಮಾಡಿಸಿ ಬುದ್ಧಿವಾದ ಹೇಳಿದ್ರು ಕೂಡ ನಾನು ಅವ್ಳಿಗೆ ಇನ್ನೇ ಮದುವೆ ಆಗೋದು, ಅವಳೇ ಲವ್ ಮಾಡೋದು ಅಂಥೇಳಿ ಕೊನೆಗೆ ಮದುವೆ ಆಗೋಕ್ಕೆ ಮುಂಚೆನೇ ಹೆಣ್ಣಿನ ಕಡೆಯವರು ಅವ್ರಿಗೆ ಇಟ್ಕೊಂಡು ಚೆನ್ನಾಗಿ ಹೊಡೆದು ಬಡ್ದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ, ನನ್ನ ಮಗಳು ಸಹವಾಸಕ್ಕೆ ಇನ್ನೊಂದು ಸಲ ಲವ್ ಮಾಡ್ತಿಂತ ಬಂದರೆ ಸಾಯಿಸ್ಬಿಡ್ತೀನಿ ಅಂಥೇಳಿ ಆ ಲೆವೆಲ್ಗೆ ಪೊಲೀಸ್ ಸ್ಟೇಷನ್ ಮುಖಾಂತರ ಅವ್ರಿಗೆ ಚೆನ್ನಾಗಿ ಬುದ್ಧಿ ಹೊಡೆದು ಮಾಡಿಸಿ ಎಲ್ಲ ಮಾಡಿ ಇದು ಮಾಡಿದ್ರು. ಅಪ್ಪ ಅಮ್ಮ ಹೇಳ್ದಾಗ ಕೇಳಲಿಲ್ಲ, ಅವ್ರು ಒಡಿಸಿ ಬಡಿಸಿ ಆದಾಗ ಈಗ ಬುದ್ಧಿ ಬಂತು. ಓ, ಇವಳು ಲವ್ ಮಾಡಿ ಮದುವೆ ಮಾಡ್ಕೊಂಡ್ರೆ ಮದುವೆ ಮಾಡಿಕೊಂಡು ಸಾಯೋ ತನಕನೂ ಇವರಪ್ಪ ಅಮ್ಮ ನಂಗೆ ಟಾರ್ಚರ್ ಕೊಡ್ತಾರೆ ಅಂತ ಆ ಜ್ಞಾನೋದಯ ಆಯಿತು. ಆವಾಗಾದ್ರೆ ಏನು, ಪೊಲೀಸ್ ಸ್ಟೇಷನ್ಗೆ ಹೋಗಿ ಮರ್ಯಾದೆ ಕಳ್ಕೊಂಡ, ಒಡಿಸ್ಕೊಂಡ, ಬೈಸ್ಕೊಂಡ, ಎಲ್ಲ ಆಯಿತು. ಇವ್ರು ಮಾಡಿರೋ ತಪ್ಪಕ್ಕೆ ಅವ್ರ ಅಪ್ಪ ಅಮ್ಮ ಎಲ್ಲ ಬಂದು ಪೊಲೀಸ್ ಸ್ಟೇಷನಲ್ಲಿ ಅವ್ರ ಮಾತೆಲ್ಲ ಕೇಳಿ ಅವ್ರ ಹತ್ರ ಎಲ್ಲ ಬೈಸ್ಕೊಂಡು ಎಷ್ಟು ತೊಂದರೆ ಅನುಭವಿಸ್ತಿದ್ದ ಗೊತ್ತಾ ಅವನು. ಅಪ್ಪ ಅಮ್ಮ ಎಲ್ಲ
ಇದು ಈ ಥರ ಒಂದು ಎಕ್ಸಾಂಪಲ್ ಹೇಳಿದ್ದು. ಎರಡನೇದು, ಇವತ್ತಿನ ಸಮಾಜದಲ್ಲಿ ರಾತ್ರೋರಾತ್ರಿ ಶ್ರೀಮಂತರಾಗಬೇಕು, ದಡಾರಂತ ಫೇಮಸ್ ಆಗಿಬಿಡ್ಬೇಕು, ಒಂದು ವಾರ ಒಂದು ತಿಂಗಳೊಳಗೆ ನಾನು ದೊಡ್ಡ ಪ್ರಚಾರಕ್ಕಾಗಬೇಕು. ಕೆಲವು ಪ್ರಚಾರ ಪ್ರಿಯರಿರ್ತಾರೆ, ಶೈನ್ ಆಗಬೇಕು, ಲೆಜೆಂಡ್ ಆಗಬೇಕು, ಸೆಲೆಬ್ರಿಟಿ ಆಗಬೇಕು ಅಂಥೇಳಿ ಏನೇನೋ ಒಂದು ಸರ್ಕಸ್ ಮಾಡ್ತಾರೆ. ನಾನು ಸಿನಿಮಾಗೆ ಸೇರ್ಕೊಂಬಿಟ್ರೆ ಫೇಮಸ್ ಆಗಿಬಿಡ್ತೀನಿ, ಮನೆ ಜಮೀನು ಮಾರಿ ಸಿನಿಮಾ ತೆಗಿತೀನಿ ಅಂತ ಬಂದಂತೆ ನೋಡಿ, ಫೇಮಸ್ ಆಗಬೇಕು ನಾನೊಬ್ಬ ಅಂತೇಳಿ ಆ್ಯಕ್ಟ್ ಮಾಡಿ ಹೆಂಗೋ ಮಾಡಿ ಒಂದು ಸಿನಿಮಾ ತೆಗೆದು ಅದು ಇವತ್ತು ರಿಲೀಸ್ ಆಗಿಲ್ವಂತೆ. ಅವ್ರ ಅಮ್ಮ ಬಂದು ಹೇಳ್ತಾಳೆ, ನಮಗೆ ಭಾಳ ಟಾರ್ಚರ್ ಕೊಟ್ಟ, ಎಷ್ಟು ಬುದ್ಧಿ ಹೇಳಿದ್ವಿ, ಬೇಡಪ್ಪ ಬಣ್ಣದ ಬದುಕು ಸಿನಿಮಾ ಲೋಕ ನಮಗಾಗಲ್ಲ, ನಮ್ಮ ರಕ್ತದಲ್ಲಿಲ್ಲ, ಅದು ಬೇಡ ಕಣೋ ಅಂತ ಹೇಳೋದು ಕೇಳಿಲ್ಲ, ನಾನು ಏನು ಹಾಕೊಂಡ್ಬಿಡ್ತೀನಿ, ಸತ್ತೋಗ್ಬಿಡ್ತೀನಿ, ನಂಗೆ ದುಡ್ಡು ಕೊಡಲಿಲ್ಲ ಅಂತೇಳಿ ಮಗ ಅವನು ಅಪ್ಪ ಅಮ್ಮ ಬ್ಲ್ಯಾಕ್ ಮೇಲ್ ಮಾಡಿ 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 ಕೊನೆಗೆ ಆ ಜಮೀನು ಮಾಸಿ ಆ ಬಂದುಟ್ಟು ತೊಗೊಂಡು ಸಿನಿಮಾ ತೆಗೆದಂತೆ ನೋಡಿ, ಇವತ್ತೂವರೆಗೂ ರಿಲೀಸ್ ಆಗಿಲ್ಲಂತೆ ಆ ಸಿನಿಮಾ. ನನಗೂ ಗೊತ್ತಿಲ್ಲ, ಅವರಮ್ಮ ಹೇಳೋ ಮಾತು. ಎಷ್ಟು ಬುದ್ಧಿ ಹೇಳಿದ್ವಿ, ತಿಳುವಳಿಕೆ ಕೊಟ್ವಿ, ಒಪ್ಪಲಿಲ್ಲ. ಈಗ ನನ್ನ ಮಗ ಜಮೀನು, ನಮ್ಮ ಜಮೀನು ಇಲ್ಲ, ಈಗ ನಾವು ಬೇರೆ ಜಮೀನು ಕೆಲಸ ಮಾಡ್ಕೋಬೇಕು, ನಮ್ಮ ಜಮೀನು ನಾವು ಕಳ್ಕೊಂಡ್ವಿ, ಅವ್ನು ಸಿನಿಮಾದಲ್ಲಾದ್ರೂ ಮುಂದುವರಿತಾನೇನೋ ಅಂದ್ಬಿಟ್ಟು ಹೇಳಿ ಜಮೀನು ಮಾರಿ ದುಡ್ಡು ಕೊಟ್ವಿ. ಅದೆಷ್ಟು 70 ಲಕ್ಷ ಏನೋ 80 ಲಕ್ಷ ಕೊಟ್ವಿ ಒಂದು ಸಿನಿಮಾ ತೆಗಿತೀನಿ ಅಂತ. ಅದ್ರ ಮೇಲೂ ಸಾಲ ಮಾಡಿಕೊಂಡು 1 ಕೋಟಿ ರೂಪಾಯಿ ಮೇಲೆ ಇನ್ವೆಸ್ಟ್ ಮಾಡಿ ಸಿನಿಮಾ ರಿಲೀಸೇ ಆಗಿಲ್ಲ, ಅದು ಕೂತಿದೆ ಅಂತೆ. ಈ ಥರ ವಿದ್ಯಾವಂತ, ಬುದ್ಧಿವಂತ, ಚಿಂತನಾ ಶಕ್ತಿ ಇಲ್ಲ, ಈ ಥರ ದೋಷದಲ್ಲಿ ಜಾಸ್ತಿಯಾಗಿ ಇವತ್ತು ಧನಹಾನಿ ಮಾನಹಾನಿ ಅನ್ನೋದು ಬಂತು ಈ ವರ್ಷ. ಅದರಿಂದ ಧನಹಾನಿ, ಮಾನಹಾನಿ, ಮರ್ಯಾದೆ ಹೋಗುತ್ತೆ. ಇವನು ಜಮೀನು ಮಾರ್ಕೊಂಬಂದು ಸಿನಿಮಾ ತೆಗಿತೀನಿ, ಸಿನಿಮಾ ತೆಗೆದು ಅವನು ಬಂದಿಲ್ಲ, ಸಿನಿಮಾ ನೋಡೋಕ್ಕೂ ಆಗಿಲ್ಲ, ಸಾಲ, ಮಾನ ಮರ್ಯಾದೆ ಹೋಯಿತು. ಈಗ ಅವ್ನು ಊರಿಗೆ ಹೋಗೋಕ್ಕಾಗ್ತಿಲ್ಲ, ಇಲ್ಲೆಲ್ಲೋ ಬೇರೆ ಕಡೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದಾನಂತೆ. ನೋಡಿ, ಅವನೇ ಹೀರೋ ಆಗದ, ಸಿನಿಮಾ ತೆಗೆದಂತೆ. ಇದೆಲ್ಲ ನೋಡಿದಾಗ ನಮಗೆ ಏನನ್ಸುತ್ತೆ, ಸುಮ್ಮನೆ ಕೂತಿರಬಾರ್ದು, ಏನೋ ಒಂದು ಮಾಡಬೇಕು ಅಂತ ಹೊರಡ್ತೀವಿ, ಏನೋ ಮಾಡೋಕ್ಕೆ ಅಂತ ಹೊರಟಾಗ ಏನೋ ಒಂದಾಗಿ ಮಾನ ಮರ್ಯಾದೆ ಹೊರಟೋಗುತ್ತೆ. ಈಗ ಹಾಗಿದೆ ಈ ವರ್ಷದ ಹವಾ, ಆ ಒಂದು ಪವರ್ ಆಗಿದೆ, ಯಾರನ್ನೂ ನಮ್ಮಂಗಿಲ್ಲ ಇವಾಗ, ಆ ಲೆವೆಲ್ ಬರ್ತಾ ಇದೆ. ಈ ಥರ ಒಂದು ಪರಿಸ್ಥಿತಿನಲ್ಲಿ ನಾವು ಸುಖವಾಗಿ 2025 ಕಳಿತೀವಿ ಅನ್ನೋದು ಬಗ್ಗೆ ಚಿಂತನೆ ಮಾಡಬೇಕು. 2025 ವರ್ಷ ಇನ್ನೂ ಮುಂದೆ ಹೋಗ್ತಾ ಇದೆ, ನಮಗೂ ಏಜ್ ಆಗ್ತಿದೆ, ಸುಖ ಇಲ್ಲ, ಏಜ್ ಆಗ್ತಿದೆ, ಕಷ್ಟಗಳಲ್ಲೇ ಇದ್ದೀವಿ, ಏಜ್ ಆಗ್ತಾ ಹೋಗ್ತಿದೆ, ಇನ್ನೂ ದರಿದ್ರದಲ್ಲೇ ಇದ್ದೀವಿ, ಏಜ್ ಆಗ್ತಾ ಹೋಗ್ತಿದೆ, ಏನು ನಾವು ಮಾಡಬೇಕು ಅಂದ್ಕೊಂಡಿದ್ದು ಯಾವುದೂ ಮಾಡೋಕ್ಕಾಗ್ತಿಲ್ಲ. ಕಾರಣ ಈ ಥರ ಸಣ್ಣ ಪುಟ್ಟ ಲೋಪದೋಷಗಳು, ಕೌಟುಂಬಿಕ ಸಮಸ್ಯೆಗಳಂತ ಹೇಳ್ತಾರೆ, ಈ ಥರದಲ್ಲಿ ಈ ವರ್ಷ ನಡೀತದೆ. ಆದ್ದರಿಂದ ಎಷ್ಟೇ ಹೇಳಿದ್ರು ಬುದ್ಧಿ ಕೇಳಲ್ಲ, ತಿಳುವಳಿಕೆ ಇದ್ದು ಕೂಡ ವಿದ್ಯಾವಂತರೇ ತಪ್ಪು ಮಾಡ್ತಿರೋದು ಇವತ್ತಿನ ದಿವಸ. ಒಂದು ಅವ್ರಿಗೆ ಹೇಳಿದೆ, ನಮ್ಮ ಮಾತು ನಮ್ಗೆ ಕೇಳ್ತಾ ಇಲ್ಲ, ನಮ್ಮ ಮಾತು ಕೇಳಿದ್ರೆ ಈ ರೀತಿ ಆಗ್ತಿರಲಿಲ್ಲ, ನೋಡಿ ಇವತ್ತು ಅವನು ನರಳ್ತಾನೆ, ನಾವು ನರಳ್ತಾ ಇದ್ದೀವಿ ಅಂತ ಹೇಳಿ ಚಿಂತೆ ಪಡ್ತಾರೆ. ಹಾಗಾದರೆ ನಮ್ಮ ತಿಳುವಳಿಕೆ, ನಮ್ಮ ಬುದ್ಧಿವಂತಿಕೆ, ನಮ್ಮ ಸಂಸ್ಕಾರ ಕರೆಕ್ಟಾಗಿದ್ದರೆ ನಮ್ಮ ಬದುಕು ಚೆನ್ನಾಗಿರುತ್ತೆ. ಹಾಗೆ ನಮ್ಮ ತಿಳುವಳಿಕೆ, ಬುದ್ಧಿವಂತಿಕೆ, ಸಂಸ್ಕಾರ ಯಾವ ರೀತಿ ಪಡಿಬೇಕು, ಗುರು ಇಲ್ಲ ಅಂದಾಗ, ನಮ್ಗೆ ಹೇಳೋರು ಯಾರೂ ಇಲ್ಲ ಅಂದಾಗ, ಗೈಡ್ ಮಾಡೋರು ಯಾರೂ ಇಲ್ಲ ಅನ್ನೋದನ್ನು ನಾನು ಒಂದು ಸಣ್ಣ ವಿರಾಮನ ತಿಳಿಸ್ಕೊಡ್ತೀನಿ. ಬರೀ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೆ ಒಳ್ಳೆ ಮೂಮೆಂಟ್, ಇನ್ನೇನು ಸೈಟ್ ತೊಗೋಬೇಕು ಅಂದಾಗ, ಇನ್ನೇನು ಮದುವೆ ಆಗಬೇಕು ಅಂದಾಗ, ಇನ್ನೇನು ಇಂಟ್ರ್ವ್ಯೂಗೆ ಹೋಗಬೇಕು ಅಂದಾಗ, ಅಥವಾ ಏನೋ ಒಂದು ಕಾರ್ಯಕ್ಕೆ ಪ್ರಯಾಣ ಮಾಡಬೇಕು ಅನ್ನುವಾಗ ಸರಿಯಾದ ರೀತಿ ಚಿಂತನೆ ಮಾಡ್ದೇ ಹೆಂಗೋ ಪ್ಲ್ಯಾನ್ ಮಾಡ್ಕೊಂಡು ಮಾಡಿಬಿಡ್ತೀವಿ, ನಮಗೆಲ್ಲ ನಷ್ಟ ಆಗುತ್ತೆ, ತೊಂದರೆ ಆಗಿಬಿಡ್ತದೆ. ಕಾರಣ ಏನು ಈ ಥರ ಆಗಲಿಕ್ಕೆ? ನಮಗೆ ಆವಾಗ ಮೈಂಡ್ ಬ್ಲಾಕ್ ಆಗಿಬಿಡ್ತದೆ. ಅಯ್ಯೋ, ನಾನು ಯಾಕೆ ಹಿಂಗೆ ಮಾಡ್ಕೊಂಬಿಟ್ಟೆ, ನಾನು ಯಾಕೆ ಇವ್ನು ಮದುವೆ ಮಾಡಿಕೊಂಡೆ, ನಾನು ಯಾಕೆ ಇವನು ಮದುವೆ ಮಾಡ್ಕೊಂಬಿಟ್ಟೆ, ಅದೇನು ಅವತ್ತು ಒಪ್ಕೊಂಬಿಟ್ಟೆ, ನನಗೆ ಅದೇನು ಅನ್ನಿಸ್ತು ಅವತ್ತು, ಆ ಮೂಮೆಂಟಲ್ಲಿ ಗೊತ್ತೇ ಆಗಲಿಲ್ಲ, ಅಂದ್ಬಿಟ್ಟೆ. ಅದೇನೋ ಅವತ್ತು ಆ ಮೂಮೆಂಟಲ್ಲಿ ಗೊತ್ತಿಲ್ಲ, ಸೈಟ್ ತೊಗೊಂಬಿಟ್ಟೆ. ಅಯ್ಯೋ ಅದೇನು ಅನ್ನಿಸ್ತೇನೋ ಆ ಮೂಮೆಂಟಲ್ಲಿ,
ನಾನು ಹೋಗಿ ಅವ್ನು ಸೈನ್ ಹಾಕ್ಕೊಟ್ಬಿಟ್ಟೆ. ಈಗ ಅವ್ನು ಸಾಲ ಕಟ್ತಿಲ್ಲ, ನಾನೀಗ ಜೈಲಿಗೆ ಹೋಗ್ಬೇಕೀಗ, ಸಾಲ ಕಟ್ಟಿಲ್ವಲ್ಲ. ಅವ್ನಿಗೇನು ಅನ್ನಿಸ್ತೋ ಇದ್ದಕ್ಕಿದ್ದ ಆ ಸೆಕೆಂಡಲ್ಲಿ ಏನು ಅನ್ನಿಸ್ತೋ ನನಗೆ ಮಾಡಿಬಿಟ್ಟು ಈಗ ಅವನು ಪಶ್ಚಾತ್ತಾಪ ಪಡ್ತಿದ್ದಾನೆ. ಈ ಥರ ಕೇಸ್ ಭಾಳಷ್ಟು ನಮ್ಮ ಬದುಕಿನಲ್ಲಿ. ಈ ಥರ ಒಂದು ಸೈಕಲಾಜಿಕಲ್ ಡಿಸಾರ್ಡರು, ಮೆಂಟಲ್ ವೈಬ್ರೇಷನ್ ಅಂದರೆ ಡಿಪ್ರೆಷನ್, ಉದ್ವೇಗ, ಖಿನ್ನತೆ, ಇದರಿಂದ ನಮಗೆ ಭಾಳಷ್ಟು ನಷ್ಟ ಆಗಿದೆ. ಆರೋಗ್ಯ ನಷ್ಟ, ಆಸ್ತಿ ಪಾಸ್ತಿ ನಷ್ಟ, ಮರ್ಯಾದೆಯಲ್ಲೂ ಕೂಡ ನಮಗೆ ನಷ್ಟ ಆಗಿದೆ. ಮಾನ ಮರ್ಯಾದೆ ಹೋಗ್ಬಿಟ್ಟಿದೆ. ಈ ಥರ ಗೊಂದಲಮಯ ಬದುಕಿನಲ್ಲಿ, ಗೊಂದಲವಾಗಿರುವಂಥ ಈ ಒಂದು ಬದುಕಿನಲ್ಲಿ ನಮ್ಗೆ ಯಾಕೆ ಈ ರೀತಿ ಆಗುತ್ತೆ ಅಂದರೆ, ಪೂರ್ವ ಜನ್ಮದಲ್ಲಿ ನಾವೇನಾದರೂ ಮದುವೆ ಆಗ್ತಿದ್ರೆ ಚಾಡಿಯಲ್ಲಿ ನಿಲ್ಲಿಸ್ಬಿಡೋದು, ಕೆಲಸಕ್ಕೆ ಇನ್ನೇನು ಇಂಟ್ರೂ ಸಿಗ್ತವ್ರಿಗೆ ಚಾಡಿ ಏನೋ ಮಾಡಿ ಕೆಲಸ ಹಾಳು ಮಾಡಿಬಿಡೋದು, ಓದೋ ಹುಡುಗರು ತೊಂದರೆ ಕೊಟ್ಟಿರೋದು, ಮನೆ ತೊಗೊಳ್ಳೋ ವಿಚಾರದಲ್ಲಿ, ಜಮೀನು ತೊಗೊಳ್ಳೋ ವಿಚಾರದಲ್ಲಿ, ಯಾವುದೋ ವಿಚಾರದಲ್ಲಿ ಸುಮ್ಮನೆ ಚಾಡಿ ಹೇಳಿ ಅಥವಾ ಸುಳ್ಳು ಹೇಳಿಬಿಟ್ಟು ಅದನ್ನೆಲ್ಲ ತೊಗೊಳ್ದೇ ಇರೋಂಗೆ ಮಾಡಿ ಮೋಸ ವಂಚನೆ ಮಾಡಿಬಿಟ್ಟಿದ್ರೆ ಅದರದ್ದು ಕರ್ಮ ಈಗ ಬರ್ತದೆ. ಅದರಿಂದ ಬುಧಗ್ರಹ ಕೆಲವೊಂದು ಮೂಮೆಂಟಲ್ಲಿ ಎಷ್ಟೋ ಓದಿ ಎಲ್ಲ ಇದ್ದು ಕೂಡ ನಾವು ದಡ್ಡರಾಗ್ಬಿಡ್ತೀವಿ. ನೋಡಿ, ಒಬ್ಬರು ಲಾಯರು ಭಾಳ ಎಷ್ಟೋ ಜನ ಕೇಸ್ನ ಗೆದ್ಕೊಟ್ಟಿದ್ದಾರೆ. ಅವ್ರ ಸ್ವಂತ ಕೇಸ್ನಲ್ಲಿ ಅವರೇ ಫೇಲ್ ಆಗಿಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತಿಲ್ಲದೇ ಯಾವುದೋ ಒಬ್ರಿಗೆ ಸೈನ್ ಹಾಕ್ಕೊಟ್ಬಿಟ್ಟು ಇದು ಮಾಡಿಬಿಟ್ಟಿದ್ದಾರೆ. ಒಬ್ಬ ಲಾಯರಾಗಿ ಯಾವುದೋ ಒಂದು ಡಾಕ್ಯುಮೆಂಟ್ನ ಅವರು ಕೊಟ್ಬಿಟ್ಟಿದ್ದಾರೆ, ನಂಬಿಕೆ ಮೇಲೆ ಕೊಟ್ಬಿಟ್ಟಿದ್ದಾರೆ. ಇವತ್ತು 2-3 ಕೋಟಿ ರೂಪಾಯಿ ಲಾಸ್ ಆಗಿ ಅವ್ರು ಲಾಯರ್ ಆಗಿದ್ದು ಕೂಡ ಅವ್ರಿಗೆ ಗೆಲ್ಲಕ್ಕಾಗ್ತಿಲ್ಲ ಆ ಕೇಸ್. ಲಾಯರ್ ಆಗಿದ್ದಾರೆ, ಒಂದು 3 ಕೋಟಿ ರೂಪಾಯಿ ವರ್ತು ಅವನ ಹೆಸರಿಗೆ ಬರೆದಿದ್ದಾರೆ ಅಷ್ಟೇ. ನಾನು ಸ್ವಲ್ಪ ದಿವಸ ಇಟ್ಕೊಳ್ಳಪ್ಪ, ಆಮೇಲೆ ನನಗೆ ಕೊಡು ಅಂತೇಳಿ ನಂಬಿಕೆಸ್ತ ಜೊತೆಲೇ ಇದ್ದವರು ಅಂತೇಳಿ ಬರೆದಿದ್ದಾರೆ. ಈಗ ಆ ಸೈಡ್ ನಾನೇ ದುಡ್ಡಾಗಿ ತಗೊಂಡು ನಿಂದಲ್ಲ, ನೀನೇನು ನನಗೆ ಕೊಟ್ಟಿಲ್ಲ ಅಂತ ಹೇಳ್ತಾನಂತೆ. ಈಗ ಲಾಯರಿಗೆ ಕೋರ್ಟ್ಗೆ ಹೋದರೆ, ನಾನು ಅವನ ಹೆಸರಿಗೆ ಬರೆದಿದ್ದು ಇನ್ವೆಸ್ಟ್ ಮಾಡಿ, ನಾನು ದುಡ್ಡು ಹಾಕಿದ್ದು, ನಾನು ಅವನ ಹೆಸರಿಗೆ ಬರೆದಂದರೆ ಕೋರ್ಟ್ ನಂಬ್ತಿಲ್ಲ. ಅವನು ಹೇಳ್ತಾನಂತೆ, ನಾನು ದುಡ್ಡು ಕೊಟ್ಟು ತೊಗೊಂಡಿರೋದು, ಅವನಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ, ಅವನು ಅವನ ಹೆಸರು ಬರೀಬೇಕಾಗಿತ್ತು, ಅವನೇ ತೊಗೋಬೋದು, ನನ್ನ ಹೆಸರಿಗೆ ಯಾಕೆ ಬರೀತಿದ್ದ. ಹೀಗಾಗಿ ಈ ಥರ ಆಗಿಬಿಟ್ಟು ನೋಡಿ, ಒಬ್ಬ ಲಾಯರೇ ಆ ತಪ್ಪು ಮಾಡ್ಕೊಂಡಿದ್ದಾರೆ. ಕಾನೂನು ಗೊತ್ತಿರೋರು ಯಾವುದೋ ಒಂದು ಮೂಮೆಂಟಲ್ಲಿ ಬ್ಲಾಕ್ ಆಗಿಬಿಡ್ತೀವಿ ನಾವು. ಯಾವುದೋ ಮೂಮೆಂಟಲ್ಲಿ ಏನೋ ಒಂದು ರೀತಿಯಲ್ಲಿ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಇದರಿಂದ ಎಸ್ಕೇಪ್ ಆಗೋದು ಹೆಂಗೆ ಅನ್ನೋದು ಭಾಳ ಇಂಪಾರ್ಟೆಂಟು. ಬುಧ ಗ್ರಹ ನಮ್ಮನ್ನು ಒಂದೊಂದು ಸಲ ಮಂಕ್ ಮಾಡಿಬಿಡ್ತದೆ. ಜ್ಞಾನ ಇದೆ, ಅವನು ಸುಳ್ಳು ಹೇಳ್ಬೋದು, ನಾಳೆ ನನಗೆ ಮೋಸ ಮಾಡ್ಬೋದು ಗೊತ್ತಿದ್ದು ಕೂಡ ನಾವು ಅವನಿಗೆ ಸೈಟ್ ಮಾಡಿದ್ದೀವಿ. ನೋಡಿ, ನನ್ನ ಹೆಂಡ್ತಿ ತಾಲಿ ಕಟ್ಸ್ಕೊಂಡಿದ್ದಾಳೆ, ನಾನೇ ತಾಲಿ ಕಟ್ಟಿದ್ದೀನಿ, ನನ್ನ ಹೆಂಡ್ತಿ ಅಂತ ಹೇಳ್ತೀವಿ, ಭಾಳ ವಿಶ್ವಾಸ. ಅಷ್ಟೆಲ್ಲ ಇದು ಕೂಡ ಅವಳು ಹೆಂಡ್ತಿ ರಾತ್ರಿ ಇನ್ನೊಬ್ಬ ಜೊತೆ ಓಡೋಗಿದ್ದಾಳೆ. ಅಷ್ಟು ಲವ್ ಮಾಡಿ ಮದುವೆ ಮಾಡ್ಕೊಂಡವನು ಗಂಡನ ಬಿಟ್ಟು ಇನ್ನೊಬ್ಬ ಜೊತೆ ಓಡೋಗಿದ್ದಾಳೆ. ಹಾಗಾದ್ರೆ ನಿಮ್ಗೆ ಎಲ್ಲೋಗಿತ್ತು ಬುದ್ಧಿ, ಜ್ಞಾನ? ಬುದ್ಧಿ ಎಲ್ಲಿತ್ತು, ಜ್ಞಾನ ಎಲ್ಲಿತ್ತು? ಬುಧ ಎಲ್ಲೋದ, ಗುರುಗ್ರಹ ಎಲ್ಲೋಯ್ತು? ಡಾಕ್ಟ್ರ್ ಹೇಳ್ತಾರೆ, ಕುಡಿಬೇಡ್ರಯ್ಯ, ರೋಗ ಬರುತ್ತೆ, ತಂಬಾಕು ಸೇದಬೇಡಿ, ಬೀಡ ಜರ್ದಾಲ ತಿನ್ನಬೇಡಿ, ಕ್ಯಾನ್ಸರ್ ಬರುತ್ತೆ, ಕುಡಿಬೇಡ್ರು ಕ್ಯಾನ್ಸರ್ ಬರುತ್ತೆ, ತಂಬಾಕು ಕುಡಿದ ಆರೋಗ್ಯಕ್ಕೆ ಹಾನಿಕರ ಅಂತೆಲ್ಲ ಹೇಳ್ತಾರೆ. ಆದರೆ ಡಾಕ್ಟ್ರೇ ಕುಡಿತಾರೆ, ಡಾಕ್ಟ್ರೇ ಸ್ಮೋಕ್ ಮಾಡ್ತಾರೆ. ಏನೋ ನನಗೊಂಥರ ಅನಿಸ್ತದೆ, ನಾವು ಮಾಡಬೇಕು. ಅವರೇ ಟ್ರೀಟ್ ಮಾಡೋ ಪೇಷಂಟ್ ಕೇಳ್ತಾರೆ, ಕುಡಿಬೇಡ್ರಿ, ಮಾಂಸ ತಿನ್ನಬೇಡ್ರಿ. ಇವರೇ KG ಗಟ್ಟಲೆ ಮಾಂಸ, ದಿನ ಕುಡಿಯೋದೇನು, ಸೇದೋದೇನು, ಏನೋ ಎಲ್ಲ ಇದೆ. ಆದರೆ ನಮಗೆ ಯಶಸ್ವಿ ಆಗೋಕ್ಕಾಗ್ತಿಲ್ಲ, ಅದು ಬಿಡುಗಡೆ ಆಗೋಕ್ಕಾಗ್ತಿಲ್ಲ. ಇದಕ್ಕೆಲ್ಲ ಕಾರಣ ಶನಿ. ಅದರಿಂದ ಬುಧ, ಗುರು, ಶನಿ ಈ 3 ಗ್ರಹಗಳ ದೋಷ ಇದ್ದಾಗ ನೀವು ಎಂಥ ಬಾಡಿ ಬಿಲ್ಡ್ ಮಾಡಿರಿ, ಎಂಥ ಡಿಗ್ರಿ ಓದಿದ್ರು, ಎಂಥ ಫೇಮಸ್ ಆಗಿದ್ರು ಕೂಡ ಯಾವುದೋ ಒಂದು ಮೂಮೆಂಟಲ್ಲಿ ಮಂಕಾಗ್ಬಿಟ್ಟು ನಾವೆಲ್ಲ ಕಳ್ಕೊಂಬಿಡ್ತೀವಿ. ಸೈನ್ ಹಾಕ್ಬಿಟ್ಟು ಏನೋ ಕೊಟ್ಟು ಅಥವಾ ಎಲ್ಲೋ ಹೋಗಿ ಅವನು ಯಾವನೋ ಒಬ್ಬ ಹೆಸ್ರು ಹೇಳೋಕ್ಕೆ ಇಷ್ಟಪಡಲ್ಲ, ಬುದ್ಧಿವಂತ, ನೋಡ್ರೆ PhD ಮಾಡಿದ್ದಾನೆ, ಅವನೇನೋ ಕೆಟ್ಟ ಕೆಲಸ ಮಾಡಿದಲ್ಲಿ ವೀಡಿಯೋ ಮಾಡ್ಕೊಂಬಿಟ್ಟಿದ್ದಾನೆ. ಅವ್ನಿಗೆ ಗೊತ್ತಿವ್ನು ವೀಡಿಯೋ ಮಾಡೋ ಬುದ್ಧಿ ಇದೆ ಅಂತ ಗೊತ್ತಿದ್ರು ಕೂಡ ಅವನ ಮುಂದೆ ಏನೇನೋ ಮಾಡಿ ಅವ್ನು ವೀಡಿಯೋ ಮಾಡಿ ಇಟ್ಕೊಂಡಿಗೆ ಅವನು ಲಕ್ಷಗಟ್ಟಲೆ ದುಡ್ಡು ಕೊಡೋದು ಕೇಳ್ತಂತೆ. ವೀಡಿಯೋ ಮಾಡ್ಕೊಂಡು ಇವನಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ಒಬ್ಬ ವಿದ್ಯಾವಂತ, ಅವ್ನ ಜ್ಞಾನ ಬೇಡವಾ? ನೋಡಿ, ಆ ಮೂಮೆಂಟಲ್ಲಿ ಅದೇನು ಅನ್ನಿಸ್ತೋ, ಬುಧ ಮಂಕ ಆದ, ಗುರುಗ್ರಹ ಮಂಕ ಆಯಿತು, ಶನಿನು ಮಂಕ ಆಗಿದ್ದ, ಎದುರುಗಡೆ ಅವ್ರಿಗೆ ಲಾಭ. ಈಗ ನಿಮಗೆ ನಾನು CD ಚಾನಲ್ಲು ಕೊಡ್ತೀನಿ, ಪೇಪರ್ ಕೊಡ್ತೀನಿ, ಅಲ್ಲಿ ಕೊಡ್ತೀನಿ, ಇಲ್ಲ ನಿಂಗೆ ಇಷ್ಟು ದುಡ್ಡು ಕೊಡು ಅಥವಾ ತಿಂಗಳಿಗೆ ಒಂದು 50,000 30,000 ವಸೂಲಿ ಮಾಡ್ತಿದ್ದಂತೆ. ಎಲ್ಲಿಗೆ ತಂತನೋ ಗೊತ್ತಿಲ್ಲ, ಒಟ್ಟು ಅವ್ನು ದುಡ್ಡು ಹೋಗ್ತಿದೆ. ಬುದ್ಧಿ ಇರೋನು, ಜ್ಞಾನ ಇರೋನು ಒಂದು ಒಳ್ಳೆಯ ಕೆಲಸದ ವ್ಯಕ್ತಿ ಆ ತಪ್ಪು ಮಾಡ್ಕೊಂಡಿದ್ದಾನೆ. ಯಾಕೆ?
ಬುಧ ಗುರು ಶನಿ ಈ 3 ಗ್ರಹಗಳ ದೋಷಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಅದೇನೋ ಯಾರೋ ಹೇಳದಂತೆ ಹುಡುಗಿ ತುಂಬ ಓದಿದ್ದಾಳೆ, ಶ್ರೀಮಂತರು, ಹುಡುಗಿ ಹೆಸರಲ್ಲಿ 5 ಎಕರೆ ಜಮೀನಿದೆ, ಒಂದು ಮನೆ ಇದೆಯಂತೆ ಬೆಂಗಳೂರಲ್ಲಿ, ಊರಲ್ಲಿ 5 ಎಕರೆ ಇದೆಯಂತೆ, ಹಾಗೆ ಅಂತೆಲ್ಲ ಏನೋ ಬ್ರೋಕರ್ ಹೇಳಿದಾನೋ ಏನೋ. ಅದು ಪರಿಶೀಲನೆ ಮಾಡಲಿಲ್ಲ. ಆ ಜಮೀನು ಮತ್ತು ಹುಡುಗಿ ಕೆಲಸಕ್ಕೆ ಹೋದ ಆಸೆಯಲ್ಲಿ ಆಯಿತು ನಾವು ಒಪ್ಕೊಂಡಿದ್ದೀನಿ ಮದುವೆ ಮಾಡ್ಕೊಂಡ್ಬಿಡ್ತೀನಿ ಅಂದ್ಬಿಟ್ಟವನೆ. ಆ ಬ್ರೋಕರ್ ಹೇಳಿರೋ ಮಾತಿಗೆ ಅವ್ನು ಒಪ್ಕೊಂಡ. ಮದುವೆ ಆದಮೇಲೆ ನಿಮ್ಮೆಲ್ಲ 5 ಎಕರೆ ಜಮೀನು ಇದೆಯಂತೆ, ಮನೆ ಯಾರು ಹೇಳಿದ್ದು? ನಾವಂತೂ ಹೇಳಿಲ್ವಲ್ಲ, ಹೆಣ್ಣಿನ ಕಡೆಯವರು. ಬ್ರೋಕರ್ ಹೇಳಿದ. ಬ್ರೋಕರ್ ಅವ್ನು ಕೇಳ್ಕೊಳ್ಳಿ, ನಮಗೇನು ಗೊತ್ತು. ಅದೇನು ಅನ್ನಿಸ್ತು ಏನೋ ಆ ಮೂಮೆಂಟಲ್ಲಿ ಎಲ್ಲ ಕೇಳಿ ಹ್ಞೂ ಅಂತ ಒಪ್ಕೊಂಬಿಟ್ಟು ತಾಳಿ ಕಟ್ಟಿಬಿಟ್ಟೆ. ಇವಾಗ ಅವಳು ಭಾಳ ರೋಗಿಷ್ಟೇ, ಅವಳತ್ತು ಏನೂ ಇಲ್ಲ, ನಾನು ಇನ್ನೊಂದು ಮದುವೆ ಮಾಡ್ಕೋಬೇಕು, ನನಗೆ ಇನ್ನೊಂದು ಮದುವೆ ಆಗೋ ಯೋಗ ಇದೆಯಾ ನೋಡಿ ಅಂತಾನೆ ಬಂದು ನನ್ನ ಹತ್ರ. ಆ ಮೂಮೆಂಟಲ್ಲಿ ಯೋಚನೆ ಮಾಡಬೇಕಿತ್ತು. 5 ಎಕರೆ ಇದೆಯಾ, ಚೆನ್ನಾಗಿದ್ದಾಳ, ಆರೋಗ್ಯದಳ, ಹೋಗಿ ಮಾತುಕತೆ ಆಡಿ ಏನೋ ಒಂದು ಬ್ಯಾಕ್ಗ್ರೌಂಡು ಇನ್ವೆಸ್ಟಿಗೇಷನ್ ಮಾಡಿ ಚೆಕ್ ಮಾಡಿ ಎಲ್ಲ ವೆರಿಫೈ ಮಾಡಿಕೊಂಡು ಮಾತುಕತೆ ಮಾಡಿ ಮದುವೆ ಮಾಡ್ಕೋಬೇಕು. ಅದೇನಾಯಿತು ಗುರುಗಳೇ ನನಗೆ ಗೊತ್ತೇ ಆಗಲಿಲ್ಲ. ಅದೇನು ಅನಿಸ್ತೋ ಏನೋ ನನಗೆ ಆ ಮೂಮೆಂಟಲ್ಲಿ ಹೂ ಅಂದ್ಬಿಟ್ಟು ಹೋಗಿ ಇಮ್ಮಿಡಿಯೇಟ್ ದಡ ಅಂತ ಎಂಗೇಜ್ಮೆಂಟ್ ಆಯಿತು. ಆ ಎಂಗೇಜ್ಮೆಂಟ್ ಆದ ತಕ್ಷಣವೇ ಮದುವೆನೂ ಮಾಡ್ಕೊಂಬಿಟ್ವಿ. ಆಮೇಲೆ ಗೊತ್ತಾಯ್ತು ಹುಡುಗಿ ತುಂಬ ಕಡು ಬಡವರು. ಆಯ್ತಪ್ಪ, ಕಡು ಬಡವರು ಆಗಲಿ ಪರವಾಗಿಲ್ಲ, 500 ಕೋಟಿ ಇದ್ದರು, 500 ಕೋಟಿ ದುಡ್ಡಿದ್ದು ಒಂದು 50 ಎಕರೆ ಜಮೀನು ಹೊತ್ಕೊಂಡು ಹೋಗ್ತೀಯಾ, ನೀವಿಬ್ಬರು ಚೆನ್ನಾಗಿರಿ ಅಂತಂದರೆ ಅವಳು ರೋಗಿಷ್ಟೇ, ಅವಳಿಗೆ ಇನ್ನೂ ಮೆನ್ಸಸ್ಸೇ ಆಗೋಕ್ಕಿಲ್ಲ, ಮೆನ್ಸಸ್ಸೇ ಆಗ್ತಿಲ್ವಂತ ಅವಳು. 29 ವರ್ಷ ಅವಳಿಗೆ ಇನ್ನೂ ಮೆನ್ಸಸ್ಸೇ ಆಗಲ್ವಂತೆ. ಮಕ್ಕಳೆಲ್ಲಾಗತ್ತೆ ನೋಡಿ. ಈ ಥರ ಓದಿ ಗೌರ್ಮೆಂಟ್ ಕೆಲಸದಲ್ಲಿದ್ದಾನೆ, ಬುದ್ಧಿವಂತ, ಡಬಲ್ ಗ್ರಾಜುಯೇಟು, ಮೈಸೂರು ಯೂನಿವರ್ಸಿಟಿಲಿ ಏನೋ MA ಮಾಡಿದ್ದಾನೆ, ಎಲ್ಲ ಮಾಡಿದ್ದಾನೆ. ನೋಡಿದ್ರೆ ಇಂಥ ಹಳ್ಳಿಗೆ ಬಿದ್ದುಬಿಟ್ಟೆ. ಈಗ ಅವಳನ್ನ ಬಿಡೋಂಗಿಲ್ಲ, ಮಾಡೋಂಗಿಲ್ಲ, ಮಕ್ಕಳಾಗಲ್ಲ, ಅವಳು ಮೆನ್ಸಸ್ಸೇ ಆಗಲ್ಲ. ಡಾಕ್ಟ್ರ್ ಹೇಳ್ತಾರೆ ಅವಳಿಗಿನ್ನೂ ಯೂಟ್ರಸ್ಸಲ್ಲೇ ಇದಿಲ್ಲ, ಅವಳಿಗೆ ಮಕ್ಕಳಾಗೋ ಯೋಗ ಇಲ್ಲ. ಮತ್ತು ಹೆಂಗೆ ಮದುವೆ ಆದಳು ನನ್ನ, ಯಾಕೆ ನೀನು ನನಗೆ ಮುಂಚೆ ಹೇಳಲಿಲ್ಲ? ನೀವು ಕೇಳಲಿಲ್ಲ, ನಾನು ಹೇಳಲಿಲ್ಲ ಅಂತಾಳೆ ಅವಳು. ಮೋಸ ಹೋಗ್ಬಿಟ್ಟೆ ನೋಡಿ. ಬುಧ ಗುರು ಶನಿ ಈ 3 ಮಂಕಾದಾಗ ಎಂಥ ದೊಡ್ಡ ದೊಡ್ಡ ಸಾಮ್ರಾಟರು, ಮಹಾಚಕ್ರವರ್ತಿಗಳು ಮಂಕಾಗ್ಬಿಟ್ಟಿದ್ದಾರೆ. ಈ ಮಂಕುತನ, ಈ ಜಾಡ್ಯ, ಇದನ್ನು ಯಾವ ರೀತಿ ತೆಗಿಬೇಕು ಮಂತ್ರತಂತ್ರದಿಂದ ಅನ್ನೋದನ್ನು ನಾನು ಒಂದು ಸಣ್ಣ ವಿರಾಮದ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದಂತ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ತಿಳುವಳಿಕೆ ಬುಧ ಗುರು ಶನಿ ಶಾಂತಿಗೆ ಏನು ಮಾಡಬೇಕಪ್ಪ ಅಂತಂದರೆ, ಈ ತ್ರಿಪುರ ಸುಂದರಿ ತಂತ್ರಸಾರದಲ್ಲಿ ತ್ರಿಪುರ ಸುಂದರಿ ರಹಸ್ಯ ಅಂತಿದೆ. ಅದಕ್ಕೆ ಅಲ್ಲೊಂದು ಮಂತ್ರ ಇದೆ. ಈ ಥರ ದೋಷದಲ್ಲಿ ನಡೆಯುವಂಥ ಜಾತಕಗಳಿಗೆ ಹೆಬ್ಬೆಟ್ಟು, ತೋರ್ಬೆರಳು ಮತ್ತು ಮಧ್ಯದ ಬೆರಳು, ಹೆಬ್ಬೆಟ್ಟು, ತೋರ್ಬೆರಳು, ಮಧ್ಯದ ಬೆರಳು, ಈ 3 ಹಿಂಗೆ ಇಟ್ಕೊಳ್ಳಿ. ತ್ರಿಪುರ 3 ಅಂದರೆ 3, ಈ 3 ಬೆರಳು ಹಿಂಗೆ ಇಟ್ಕೊಂಡು ನಾನು ಹೇಳೋ ಮಂತ್ರನ ದಿನ ಬೆಳಗ್ಗೆ ಸಂಜೆ ಹೇಳಬೇಕು. ಈ ಮಂಕುತನ, ತಿಳುವಳಿಕೆ ಕಮ್ಮಿ ಆಗೋದು, ಬುದ್ಧಿ ಕಮ್ಮಿ ಇರೋರು ಹೇಳಬೇಕು ಇದನ್ನು. ಓಂ ಶ್ರೀಂ ಕ್ಲೀಂ ಮ್ರೀಂ ಐಂ ಕ್ಲೀಂ ಸೌಹ ಮ್ರೀಂ ಕ್ಲೀಂ ಶ್ರೀಂ ಬೀಜಾಕ್ಷರ. ಓಂ ಶ್ರೀಂ ಕ್ಲೀಂ ರೀಂ ಐಂ ಕ್ಲೀಂ ಸೌಹ ಮ್ರೀಂ ಕ್ಲೀಂ ಶ್ರೀಂ. ಓಂ ಶ್ರೀಂ ಕ್ಲೀಂ ರೀಂ ಐಂ ಕ್ಲೀಂ ಸೌಹ ಮ್ರೀಂ ಕ್ಲೀಂ ಶ್ರೀಂ ಅನ್ನೋ ಈ ಮುದ್ರೆ ಇಟ್ಕೊಂಡು ಒಂದು ಅರ್ಧ ಗಂಟೆ ಜಪ ಮಾಡಿದ್ರೆ ಈ ಥರ ಮಂಕಾಗಿ ತಪ್ಪು ಮಾಡೋದು, ಮಂಕಾಗ್ಬಿಟ್ಟು ಏನೇನೋ ಮಾಡಿ ಎಲ್ಲ ಕಳ್ಕೊಳ್ಳೋದು, ಮಂಕು ಬುದ್ಧಿಯಿಂದ ಮಾಡೋದು, ಅಜ್ಞಾನದಿಂದ ಮಾಡೋದಂಥ ಕೆಲಸಗಳೆಲ್ಲ ದೋಷ ನಿವಾರಣೆ ಆಗುತ್ತೆ. ಇದು ತಂತ್ರ ಏನು? ಈ ಮಂತ್ರ ಹೇಳ್ಕೊಂಡು 108 ನಿಂಬೆಹಣ್ಣನ್ನು ಪೋಣಿಸ್ಬಿಟ್ಟು ದೇವಿ, ಯಾವ್ದಾದ್ರು ಶಕ್ತಿ ದೇವತೆಗೆ, ಮಾರಮ್ಮ, ಕಾಳಮ್ಮ, ಕಬ್ಬಾಳಮ್ಮ, ಪ್ರತ್ಯಂಗಿರಾಯ ದೇವತೆಗೆ ಹುಣ್ಣಿಮೆ ಅಮಾವಾಸ ಹಾರ ಹಾಕಿದ್ರೆ ಈ ದೋಷ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾರೆ. ವೀಕ್ಷಕರೇ, ಇದೊಂದು ಅನೌನ್ಸ್ಮೆಂಟು. ನಾಳೆ ನಾನು ದಾವಣಗೆರೆಗೆ ಬರ್ತಾಯಿದ್ದೀನಿ. ನಾಳೆ ಶನಿವಾರ ನಾನು ದಾವಣಗೆರೆಯಲ್ಲಿ ಮೃತ್ಯುಂಜಯ ಹೋಮ ಮತ್ತು ಭೂವರ ಸ್ವಾಮಿ ಹೋಮ ಮಾಡ್ತಾಯಿದ್ದೀವಿ. ಈ ಭೂಮಿ ವಿಚಾರದಲ್ಲಿ ಏನಾದ್ರು ದೋಷಗಳಿತ್ತು ಅಂದರೆ, ಕೋರ್ಟ್ ಕೇಸು, ಪೊಲೀಸ್ ಕೇಸು, ಮಾಟ ಮಂತ್ರ ತಂತ್ರ ಪ್ರಯೋಗ ಆಗಿದೆ, ಹೊಲ ಗದ್ದೆ ತೋಟ, ಫಾರ್ಮ್ ಹೌಸು, ಸ್ಟೇ ಹೋಮ್ಸಲ್ಲಿ, ಮತ್ತು ಮನೆ ಕಟ್ಟೋ ವಿಚಾರದಲ್ಲಿ ಅಥವಾ ಮನೆ ಕಟ್ಟುವಾಗ ಅರ್ಧಂಬರ್ಧ ನಿಂತೋಗಿದ್ರೆ, ಬಾಡಿಗೆ ಮನೆಯಲ್ಲೇ ಇದ್ದೀವಿ, ಸ್ವಂತ ಮನೆ ಇಲ್ಲ, ಲೀಸ್ ಮನೆಯಲ್ಲೇ ಇದ್ದೀವಿ, ನಮ್ಗೆ ಸ್ವಂತ ಮನೆ ಇಲ್ಲ ಅನ್ನೋರಿಗೆ, ಈ ರೀತಿ ಮನೆ ಮತ್ತು ಜಮೀನು ವಿಚಾರದಲ್ಲಿ ಲೋಪದೋಷಗಳು, ಕೋರ್ಟ್ ಕೇಸು, ಮಾಟ ಮಂತ್ರ ತಂತ್ರಗಳ ಬಾಧೆ ನಡೆತಿದ್ರೆ ಅಂಥದ್ದೆಲ್ಲ ಪರಿಹಾರಕ್ಕೆ ನಾಳೆ ನಾನು ಬಂದು ಮೃತ್ಯುಂಜಯ ಮತ್ತು ವರಾಹ ಸ್ವಾಮಿ ಹೋಮ ಮಾಡ್ತಾಯಿದ್ದೀನಿ.
ಈ ಮನೆಗೆ ಬಂದಮೇಲೆ ಕ್ಯಾನ್ಸರ್ ಬಂತು, ಆ ಮನೆಗೆ ಹೋದ್ಮೇಲೆ ಹುಡುಗ ಸತ್ತೋದ, ಈ ಮನೆಗೆ ಬಂದಮೇಲೆ ಮಗಳು ತೀರ್ಕೊಂಡ್ಲು, ಆ ಮನೆಗೆ ಹೋದ್ಮೇಲೆ ಗಂಡ ಸತ್ತೋದ, ಈ ಜಮೀನು ತೊಗೊಂಡ್ಮೇಲೆ ನಮಗೆ ಆಕ್ಸಿಡೆಂಟ್ ಆಯಿತು, ಈ ಜಮೀನು ತೊಗೊಂಡ್ಮೇಲೆ ಎಲ್ಲ ಪಾಪಾರ ಆಗಿಬಿಟ್ವಿ. ಈ ಥರ ಮನೆ ಜಮೀನು ತೊಗೊಂಡು ವಿಚಾರ ರೋಗ ಬಾಧೆ, ಸಾಲ ಬಾಧೆ ಅನ್ನೋದನ್ನು ನಡೀತಿದ್ರೆ ಮೃತ್ಯುಂಜಯ ಹೋಮ ಮಾಡಬೇಕು. ಅದರಿಂದ ನಾಳೆ ನಮ್ಮ ಉಚಿತವಾಗಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂಥೇಳಿ ನಾನು ನಾಳೆ ದಿವಸ ದಾವಣಗೆರೆಯಲ್ಲಿ ಬೆಳಗ್ಗೆ 8ರಿಂದ 2:30ವರೆಗೂ ಈ ಮೃತ್ಯುಂಜಯ ಹೋಮ ಮತ್ತು ವರಹಸ್ವಾಮಿ ಹೋಮ ಮಾಡ್ತಾಯಿದ್ದೀವಿ. ಯಾರ್ಯಾರಿಗೆ ಜಮೀನು ವಿಷಯದಲ್ಲಿ ಬೆಳೆ ಇಲ್ಲ, ಪೊಲೀಸ್ ಕೇಸು, ಕೋರ್ಟ್ ಕೇಸು, ಮಾಟಮಂತ್ರ ತಂತ್ರ ಪ್ರಯೋಗ ದೋಷ ಇತ್ತು ಅಂದರೆ ನಿಮ್ಮ ಜಮೀನು ಅಥವಾ ಸೈಟು, ಮನೆ ಸೈಟ್ ಕಟ್ಟಬೇಕು, ಮನೆ ಕಟ್ಟಬೇಕು, ಸೈಟ್ ಇದೆ, ಆ ಜಾಗದ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದ ಮಣ್ಣು ತೊಗೊಂಬರ್ಬೇಕು. ಮತ್ತು ಮಧ್ಯಭಾಗದಿಂದ ಮನೆ ಕಟ್ತಾ ಇರೋ ಅರ್ಧಂಬರ್ಧ ನಿಂತೋಗಿದ್ರೆ 2 ಇಟ್ಟಿಗೆ ತೊಗೊಂಬನ್ನಿ. ಮನೆ ಕಟ್ಟಬೇಕು, ಈಗ ಸೈಟ್ ಇದೆ ಅಂಥವ್ರು 2 ಇಟ್ಟಿಗೆ ತೊಗೊಂಬನ್ನಿ. ಬೆಳಗ್ಗೆ 8 ಗಂಟೆಗೆ ಬಂದು ಆ ಸಂಕಲ್ಪ ಕೂತ್ಕೋಬೇಕು. ನಾನು ಕೆಲವು ವಿಶೇಷವಾದ ಮಂತ್ರ ತಂತ್ರಗಳಿಂದ ಈ ಮಾಟಮಂತ್ರ ತಂತ್ರ ಪ್ರಯೋಗ, ಅಪಮೃತ್ಯು ದೋಷಗಳು, ದುರ್ಮರಣ, ಮರಣಕಂಟಕ ದೋಷ, ಈ ಥರದ್ದೆಲ್ಲ ನಾನು ತೆಗೆಯೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಮತ್ತು ನಿಮ್ಮ ಜಮೀನು ವಿಚಾರದಲ್ಲಿ, ಕಟ್ಟಡ ವಿಚಾರದಲ್ಲಿ ಏನೇ ಸಮಸ್ಯೆಗಳಿದನ್ನು ನಾಳೆ ಪರಿಹಾರ ಮಾಡೋದು ಹೇಗೆ ಅಂತ ನಾನು ನಿಮಗೆ ಭಾಳ ಕ್ಲಿಯರಾಗಿ ನಾಳೆ ಮಂತ್ರತಂತ್ರದ ಹೇಳ್ಕೊಡ್ತೀನಿ. ಇದು ಉಚಿತ ಕಾರ್ಯಕ್ರಮ. ನೀವೆಲ್ಲರೂ ಬಂಧು ಮಿತ್ರರಿಂದ ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮದ ಲಾಭ ಪಡ್ಕೊಳ್ಳಿ. ನಡೆಯೋ ಸ್ಥಳ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡಿ, ಮೊಬೈಲಲ್ಲಿ ಫೋಟೋ ತಗೊಳ್ಳಿ. ಇದು ದಾವಣಗೆರೆಯಲ್ಲಿ ಹದಡಿ ರಸ್ತೆ ಅಂತೆಲ್ಲ, ನಿಟ್ಟುವಳ್ಳಿ ಅಂತ ಬಸ್ ಸ್ಟ್ಯಾಂಡಿಂದ ರೈಲ್ವೆ ಸ್ಟೇಷನ್ 1.5 ಕಿಲೋಮೀಟರ್ ದೂರದಲ್ಲಿ ಈ ಜಾಗ ಇದೆ. ಚೌಡೇಶ್ವರಿ ದೇವಸ್ಥಾನ, ಬಹಳ ಪವರ್ಫುಲ್ ದೇವಸ್ಥಾನ ಚೌಡೇಶ್ವರಿ. ಆ ಜಾಗದಲ್ಲಿ ITI ಒಂದು ಗ್ರೌಂಡ್ ಇದೆ, ಮೈದಾನ, ಅಲ್ಲಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ತಾವೆಲ್ಲರೂ ಕುಟುಂಬ ಸಮೇತ ಬನ್ನಿ. ಬರೋಕ್ಕೆ ಮುಂಚೆ ನೋಡಿ, yagas.ssbk.in ಅಂತ ಅದಕ್ಕೆ ಫಾರ್ಮ್ ಫಿಲ್ ಮಾಡಿ. ನೀವೆಲ್ಲರೂ ಯಾರ್ಯಾರು ಬರ್ತಿದ್ದೀರಾ ಅಂಥೇಳಿ 2 ನಿಮಿಷದ ಕೆಲಸ, ಓಪನ್ ಮಾಡಿ ಫಾರ್ಮ್ ಫಿಲ್ ಮಾಡಿಬಿಟ್ರೆ ನಮಗೆ ಅದರ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ನೊಮ್ಮೆ ಹೇಳ್ತೀನಿ, ನಾಳೆ ದಾವಣಗೆರೆಯಲ್ಲಿ ಮೃತ್ಯುಂಜಯ ಮತ್ತು ವರಹಸ್ವಾಮಿ ಹೋಮ ಬೆಳಗ್ಗೆ 8ರಿಂದ 2:30 ತನಕ ಉಚಿತವಾಗಿ ಮಾಡ್ತಾಯಿದ್ದೀವಿ. ತಾವೆಲ್ಲರೂ ಕುಟುಂಬ ಸಮೇತ ಮನೆ ಕಟ್ಟಬೇಕು, ನಮ್ಮದೊಂದು ಸ್ವಂತ ಮನೆ ಆಗಬೇಕು, ಜಮೀನು ತೊಗೋಬೇಕು, ಜಮೀನು ಯಾವುದು ದೋಷ ಇರಬಾರ್ದು ಅನ್ನೋದಾಗಿದೆ. ವರ್ಷಕ್ಕೊಂದ್ಸಲ ಆಗಾಗೆ ಇದನ್ನು ಹೋಮಗಳನ್ನು ಮನೇಲಿ ಮಾಡ್ತಿರ್ಬೇಕು. ಇದು ಮಾಡೋಕ್ಕೆ ಹೋದರೆ 50ರಿಂದ 60 ಸಾವಿರ ರೂಪಾಯಿ ಮನೇಲಿ ಖರ್ಚಾಗುತ್ತೆ. ನಾವು ನಿಮಗೋಸ್ಕರ ಫ್ರೀಯಾಗಿ ಮಾಡ್ತಾಯಿದ್ವಿ, ಬಂದು ಈ ಲಾಭ ಪಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ಲ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರಕ್ಕೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಿರ್ತೀವಿ. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕೋ ಅವರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಾಳೆ ನಾನು ನಿಮ್ಮನ್ನು ದಾವಣಗೆರೆಯಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.